going to tell you, ಇವತ್ತು ನಾನು ನಿಮಗೆ ಹೇಳ್ತೇನೆ, when this Holy Spirit come into your life, ಈ ಪವಿತ್ರಾತ್ಮ ನಿಮ್ಮ ಜೀವನದಲ್ಲಿ ಬಂದಾಗ how he will change your circumstance. ನಿನ್ನ ಪರಿಸ್ಥಿತಿಗಳನ್ನು ಆತನು ಹೇಗೆ ಬದಲಾಯಿಸ್ತಾನೆಂದು. If you look Mark 3rd chapter 29th verse, ಮಾರ್ಕ 3ನೇ ಅಧ್ಯಾಯ 29ನೇ ವಚನ ನೀವು ನೋಡುವುದಾದ್ರೆ, Mark 3rd chapter 29th verse, ಮಾರ್ಕ 3ನೇ ಅಧ್ಯಾಯ 29ನೇ ವಚನ. wonderful Jesus, ಅದ್ಭುತವಾದ ಯೇಸುವೇ, wonderful Jesus, ಅದ್ಭುತವಾದ ಯೇಸುವೇ, whoever speak against the Holy Spirit will never be forgiven. ಆದ್ರೆ ಪವಿತ್ರಾತ್ಮನನ್ನು ದೂಷಿಸಿದವನು ಎಂದಿಗೂ ಕ್ಷಮಾಪಣೆ ಹೊಂದನು. He is guilty of an eternal sin. ಅವನು ಶಾಶ್ವತ ಪಾಪದೊಳಗೆ ಸೇರಿದವನಾದನು. The Bible is telling you, ಸತ್ಯವೇದ ನಿಮಗೆ ಹೇಳ್ತಾ ಇದೆ, dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, at the minute we are learning. ಈ ಕ್ಷಣದಲ್ಲಿ ನಾವು ಕಲಿತಾ ಇದ್ದೇವೆ. I am also learning. ನಾನು ಕೂಡ ಕಲಿತಾ ಇದ್ದೇನೆ. So I request each and everybody on this ground ಈ ಮೈದಾನದಲ್ಲಿ ನಿಮ್ಮಲ್ಲಿ ಪ್ರತಿ ಒಬ್ಬರಲ್ಲಿ ನಾನು ಕೇಳಿಕೊಳ್ಳುವುದೇನೆಂದ್ರೆ, to listen what I am saying in Holy Spirit by the grace of God. ದೇವರ ಕೃಪೆಯಿಂದ ಪವಿತ್ರಾತ್ಮನಲ್ಲಿ ನಾನು ಹೇಳುವಂತದ್ದನ್ನು ಜಾಗ್ರತೆಯಾಗಿ ಕೇಳಿಸಿಕೊಳ್ಳಿರಿ. Because I am telling what I have learned from the Holy Spirit. ಯಾಕಂದ್ರೆ ನಾನು ಪವಿತ್ರಾತ್ಮನಿಂದ ಕಲಿತಿರುವಂತದ್ದನ್ನು ನಿಮಗೆ ಹೇಳ್ತಾ ಇದ್ದೇನೆ. Because when you take this into your life today, ಇವತ್ತಿನ ನಿಮ್ಮ ಜೀವನದಲ್ಲಿ ತೆಗೆದುಕೊಂಡಾಗ you will be completely transformed. ನೀವು ಸಂಪೂರ್ಣವಾಗಿ ರೂಪಾಂತರಗೊಳ್ಳುವಿರಿ. You will be receiving 100 million pounds or 100 million thousand rupees in your pocket. ನಿಮ್ಮ ಜೇಬುಗಳಲ್ಲಿ 100 ಮಿಲಿಯನ್ ರೂಪಾಯಿಯನ್ನು ಅಥವಾ ಪೌಂಡ್ ಅನ್ನು ಹೊಂದಿಕೊಳ್ತಾ ಇದ್ದೀರಿ. It's more than money. ಅದು ಹಣಕ್ಕಿಂತಲೂ ಹೆಚ್ಚಿನದು. No money can drive the demon. ಯಾವ ಹಣವು ದೆವ್ವಗಳನ್ನು ಹೊರಗಾಕ್ಲಿಕ್ಕೆ ಆಗುವುದಿಲ್ಲ. No money can heal the sick. ಯಾವ ಹಣವು ರೋಗಿಗಳನ್ನು ಗುಣಪಡಿಸಲಿಕ್ಕೆ ಆಗುವುದಿಲ್ಲ. Many times people going to the doctor, ಅನೇಕ ಸಾರಿ ಜನರ ವೈದ್ಯರ ಬಳಿಗೆ ಹೋಗುವಾಗ and doctor check the blood report, ಡಾಕ್ಟರ್ ರಕ್ತ ಪರೀಕ್ಷೆಯನ್ನು ನೋಡಿ, and he tells you're affected by cancer. ಆ ಮಾತನ್ನು ಹೇಳ್ತಾನೆ, ನಿನಗೆ ಕ್ಯಾನ್ಸರ್ ಕಾಯಿಲೆ ಬಂದಿದೆ ಎಂಬುದಾಗಿ. And he tells you are on a 3rd stage or a 4th stage or a 5th stage. ಆತನು ಹೇಳ್ಬೋದು, ನೀನು 3ನೇ ಅಥವಾ 4ನೇ ಅಥವಾ 5ನೇ ಹಂತದಲ್ಲಿ ಕ್ಯಾನ್ಸರ್ ಕಾಯಿಲೆಯಲ್ಲಿದೆ ಎಂಬುದಾಗಿ. And he declares a lifetime for you, 1 month or 2 months or 1 year. ಮಾತ್ರವಲ್ಲದೆ ನಿನ್ನ ಜೀವನದಲ್ಲಿ 1 ಅಥವಾ 2 ತಿಂಗಳು ಅಥವಾ 1 ವರ್ಷ ಮಾತ್ರ ಬದುಕಿರುತ್ತೆ ಎಂಬುದಾಗಿ ಆತನು ಪ್ರಕಟಿಸುತ್ತಾನೆ. The moment doctor says like this, ಆ ಡಾಕ್ಟರ್ ಇದನ್ನು ಹೇಳಿದ ಕ್ಷಣದಲ್ಲಿಯೇ you are almost 90% dead. ನೀವು 90% ಅಲ್ಲಿಗೆ ಸತ್ತು ಹೋಗ್ತೀರಿ. And you spend lakhs of rupees for the 10%. ಆ 10%ಗಾಗಿ ಲಕ್ಷಾಂತರ ರೂಪಾಯಿ ನೀವು ಖರ್ಚು ಮಾಡ್ತೀರಿ. Doctor told you that you will only live for 90%. You are almost dead for 90% and only 1 year time is there for you. ನೀವು 10% ಸತ್ತು ಹೋಗಿದ್ರೆ ನೀನು 1 ವರ್ಷ ಮಾತ್ರ ಇದೆ ಅಂತ ವೈದ್ಯರು ನಿನಗೆ ಹೇಳಿದ್ದಾರೆ. And because you want to live for the 10%, ಆ 10% ನೀನು ಜೀವಿಸಬೇಕೆಂದಿರುವುದರಿಂದ you will spend thousands and thousands of rupees for that. ಅದಕ್ಕಾಗಿ ನೀನು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಿ. Are you spending that money with confidence that you will be healed? ನೀನು ಗುಣವಾಗ್ತಿ ಎನ್ನುವಂತ ಭರವಸೆಯಲ್ಲಿ ಹಣ ನೀನು ಖರ್ಚು ಮಾಡ್ತಾ ಇದೀಯಾ? Are you spending that money with a so confident that your cancer from your body will be removed? ನಿಮ್ಮ ದೇಹದಿಂದ ಕ್ಯಾನ್ಸರ್ ತೆಗೆದು ಹಾಕಲ್ಪಡ್ತದೆ ಎನ್ನುವಂತ ಭರವಸೆಯೊಂದಿಗೆ ನೀನು ಹಣವನ್ನು ಖರ್ಚು ಮಾಡ್ತಾ ಇದೀಯಾ? No. ಇಲ್ಲ. You know that your time has come and you have to leave this world. ನಿನಗೆ ಗೊತ್ತು, ನಿನ್ನ ಸಮಯ ಬಂದಿದೆ ಈ ಲೋಕ ನೀನು ಬಿಟ್ಟು ಹೋಗಲಿಕ್ಕೆಂಬುದಾಗಿ. You are trusting God. ಆದ್ರೆ ನೀನು ದೇವರಲ್ಲಿರುವ ಭರವಸೆ. Are you trusting doctor? ನೀನು ದೇವರನ್ನು ನಂಬುತ್ತಾ ಇದೆಯಾ ಅಥವಾ ವೈದ್ಯರನ್ನು ನಂಬುತ್ತಾ ಇದೆಯಾ? Are you trusting God? ನೀನು ದೇವರನ್ನು ನಂಬುತ್ತಾ ಇದೆಯಾ? Or are you trusting doctor? ಇಲ್ಲದಿದ್ದರೆ ನೀನು ವೈದ್ಯನನ್ನು ನಂಬುತ್ತಿದ್ದೀಯಾ? He is just man like you. ಆತನು ನಿನ್ನ ಹಾಗೆ ಒಬ್ಬ ಮನುಷ್ಯನು. Just he has learned few extra pages. ಆದ್ರೆ ಕೆಲವು ಹೆಚ್ಚಿನ ಪುಟಗಳನ್ನು ಆತನು ಅಭ್ಯಾಸ ಮಾಡಿದ. But he cannot decide your destiny. ಆದ್ರೆ ನಿನ್ನ ಗಮ್ಯವನ್ನು ಆತನು ತೀರ್ಮಾನಿಸಲಿಕ್ಕೆ ಆಗುವುದಿಲ್ಲ. A doctor cannot decide your destiny. ಒಬ್ಬ ವೈದ್ಯನು ನಿನ್ನ ಗಮ್ಯವನ್ನು ತೀರ್ಮಾನಿಸಲಿಕ್ಕೆ ಆಗುವುದಿಲ್ಲ. Who is the decision maker? ಆ ತೀರ್ಮಾನ ಮಾಡುವವನು ಯಾರು? Who is the decision maker? ತೀರ್ಮಾನ ಮಾಡುವವನು ಯಾರು? Jesus is the decision maker. ಯೇಸುವೇ ತೀರ್ಮಾನಿಸುವವನು. He will decide your lifespan. ಆತ ನಿನ್ನ ಜೀವನದ ಸಮಯವನ್ನು ತೀರ್ಮಾನಿಸ್ತಾನೆ. He will decide what to happen, what not to happen in your life. ನಿನ್ನ ಜೀವನದಲ್ಲಿ ಏನಾಗಬೇಕು ಏನಾಗಬಾರದು ಅಂತ ಆತನು ತೀರ್ಮಾನಿಸ್ತಾನೆ. The Bible is telling very clearly. ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳ್ತದೆ, Do not insult the Holy Spirit. ಪವಿತ್ರಾತ್ಮನನ್ನು ದೂಷಿಸಬೇಡ, ಅವಮಾನಪಡಿಸಬೇಡ. Anybody insult the Holy Spirit, ಯಾರಾದ್ರೂ ಪವಿತ್ರಾತ್ಮನನ್ನು ಅವಮಾನಪಡಿಸಿದರೆ he will be punished for eternal sin. ಅದನ್ನು ನಿತ್ಯ ಪಾಪಕ್ಕಾಗಿ ದಂಡಿಸಲ್ಪಡುವನು. Now my dear brothers, ಈಗ ನನ್ನ ಪ್ರಿಯ ಸಹೋದರರೇ, dear sisters, ಪ್ರಿಯ ಸಹೋದರಿಯರೇ, I want to tell you a very beautiful thing. ಬಹಳ ಸುಂದರವಾದ ಸಂಗತಿ ನಾನು ನಿಮಗೆ ಹೇಳ್ತೇನೆ. The sickness will come into your body ರೋಗವು ನಿನ್ನ ದೇಹದಲ್ಲಿ ಬರ್ತದೆ because you have sin. ನಿನ್ನಲ್ಲಿ ಪಾಪವಿರುವುದರಿಂದ. In the Old Testament, ಹಳೆ ಒಡಂಬಡಿಕೆಯಲ್ಲಿ God gave 10 commandments ದೇವರು 10 ಆಜ್ಞೆಗಳನ್ನು ಕೊಟ್ಟಿದ್ದಾನೆ. and told them not to sin. ಅವರಿಗೆ ಹೇಳಿದರೆ ಪಾಪ ಮಾಡಬಾರದೆಂದು.
And if you're sinning, you need to sacrifice something. ಮತ್ತು ನೀವು ಪಾಪ ಮಾಡಿದ್ರೆ ಏನಾದರೂ ಯಜ್ಞವನ್ನು ಅರ್ಪಿಸಬೇಕು. Small sin, small sacrifice. Big sin, big sacrifice. ಚಿಕ್ಕ ಪಾಪವಾಗಿರೋದಾದ್ರೆ ಚಿಕ್ಕ ಯಜ್ಞ, ದೊಡ್ಡ ಪಾಪವಾಗಿರೋದಾದ್ರೆ ದೊಡ್ಡ ಯಜ್ಞ. Glory to God. ದೇವರಿಗೆ ಮಹಿಮೆ. Glory to God. ದೇವರಿಗೆ ಮಹಿಮೆ. Glory to God. ದೇವರಿಗೆ ಮಹಿಮೆ ಆಗಲಿ. If you sin, ನೀವು ಪಾಪ ಮಾಡುವುದಾದ್ರೆ you have to be punished. ನೀವು ದಂಡಿಸಲ್ಪಡಲೇಬೇಕು. But the Bible telling you here, ಆದ್ರೆ ಇಲ್ಲಿ ಸತ್ಯವೇದ ನಿಮ್ಗೆ ಹೇಳ್ತದೆ, if anybody neglects the Holy Spirit, ಯಾರಾದರೂ ಪವಿತ್ರಾತ್ಮನನ್ನು ನಿರ್ಲಕ್ಷಿಸುವುದಾದ್ರೆ you will be punished for eternal. ನಿತ್ಯತ್ವಕ್ಕೆ ನೀವು ದಂಡಿಸಲ್ಪಡುವಿರಿ. You will be punished for eternal. ನಿತ್ಯತ್ವಕ್ಕೆ ನೀವು ದಂಡಿಸಲ್ಪಡುವಿರಿ. Forget about the Old Testament. ಹಳೆ ಒಡಂಬಡಿಕೆಯನ್ನು ಕುರಿತು ಮಾತನಾಡಿ. We are talking from the New Testament. ಹೊಸ ಒಡಂಬಡಿಕೆಯಿಂದ ನಾವು ಮಾತನಾಡ್ತಾ ಇದ್ದೇವೆ. We are talking from the Jesus time. ಯೇಸುವಿನ ಸಮಯದಿಂದ ನಾವು ಮಾತನಾಡ್ತಾ ಇದ್ದೇವೆ. Today I want to take you all to 2014 years back. ಇವತ್ತು ನಿಮ್ಮನ್ನೆಲ್ಲರನ್ನ 2014 ವರ್ಷಗಳ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತೇನೆ. Is that possible? ಇದು ಸಾಧ್ಯವೋ? Is that possible? ಇದು ಸಾಧ್ಯವೋ? I want to take you all to 2014 years back. ನಾನು ನಿಮ್ಮನ್ನೆಲ್ಲರನ್ನು 2014 ವರ್ಷಗಳ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತೇನೆ. Was there a healing 2014 years back? 2014 ವರ್ಷಗಳಿಂದ ಅಲ್ಲಿ ಸ್ವಸ್ಥತೆ ಇತ್ತು. Has Jesus healed people 2014 years back? 2014 ವರ್ಷಗಳಿಂದ ಯೇಸು ಜನರನ್ನು ಗುಣಪಡಿಸಿದರು. 2014 years back, demon possessed are delivered. 2014 ವರ್ಷಗಳಿಂದ ದುರಾತ್ಮ ಪೀಡಿತರು ಗುಣ ಹೊಂದಿದರು. Evil spirit left the body. ದೇವಗಳ ದೇಹಗಳನ್ನು ಬಿಟ್ಟು ಹೋದವು. When it can happen in 2014 years back, 2014 ವರ್ಷಗಳ ಹಿಂದೆ ಇದು it ಸಂಭವಿಸಿದೆ. can happen today. ಇವತ್ತು ಕೂಡ ಆಗ್ತದೆ. It can happen today. ಇವತ್ತು ಕೂಡ ಇದಾಗ್ತದೆ. You will see in a minute. ನೀವೊಂದು ಮಹತ್ ಕಾರ್ಯವನ್ನು ನೋಡ್ತೀರಿ. You will see great things today. ಇವತ್ತು ನೀವು ದೊಡ್ಡ ಸಂಗತಿಯನ್ನು ನೋಡಿದಿರಿ. The demons will fly away. ದೇವಗಳು ಓಡಿ ಹೋಗ್ತವೆ. The kidney problems completely will be cured. ಕಿಡ್ನಿಯ ಸಮಸ್ಯೆಗಳು ಸಂಪೂರ್ಣವಾಗಿ ಗುಣವಾಗ್ತದೆ. A new kidney will appear. ಹೊಸ ಕಿಡ್ನಿ ನಿಮ್ಮಲ್ಲಿ ಸೃಷ್ಟಿಸಲ್ಪಡ್ತದೆ. If you have neglected Holy Spirit, my dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, ನೀವು ಪವಿತ್ರಾತ್ಮನ ನಿರ್ಲಕ್ಷಿಸಿರುವುದಾದ್ರೆ do not neglect Holy Spirit today. ಇವತ್ತು ಪವಿತ್ರಾತ್ಮನ ನಿರ್ಲಕ್ಷಿಸಬೇಡ್ರಿ. Because I only have Holy Spirit with me. ಯಾಕಂದ್ರೆ ನನಗೆ ಕೇವಲ ಪವಿತ್ರಾತ್ಮನಿದ್ದಾನೆ. And do not insult my Holy Spirit, please. ದಯವಿಟ್ಟು ನನ್ನ ಪವಿತ್ರಾತ್ಮನನ್ನು ಅವಮಾನಪಡಿಸಬೇಡಿ. All I have is Holy Spirit. ನನಗಿರುವುದೆಲ್ಲ ಪವಿತ್ರಾತ್ಮನೇ. All I have is Holy Spirit. ನನಗಿರುವುದೆಲ್ಲವೂ ಪವಿತ್ರಾತ್ಮನೇ. All I have is Holy Spirit. ನನಗಿರುವುದೆಲ್ಲವೂ ಪವಿತ್ರಾತ್ಮನೇ. कितना प्यार तू मुझको करता है ये बता. कितना प्यार तू मुझको करता है ये बता. हर लम्हा तुझी को चाहूं कहता है दिल, क्यों बता. तेरे बिना मैं अधूरा कहता है मन, आ भी जा. कितना प्यार तू मुझको करता है ये बता. कितना याद तू मुझको करता है ये बता. हर लम्हा तुझको चाहूं कहता है क्यों बता. तेरे बिना मैं अधूरा कहता है मन, आ भी जा. आ भी जा, 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 आ भी जा. कितना प्यार तू मुझको करता है ये बता. कितना याद तू मुझको करता है ये बता. हर लम्हा तुझको चाहूं कहता है क्यों बता. వీక్షించారు కదా. ఈ వీడియో మీకు నచ్చినట్లయితే వెంటనే మా ఛానల్ని సబ్స్క్రైబ్ చేయండి, షేర్ చేయండి, లైక్ చేయండి. ఈ వీడియో ద్వారా దీవించబడేవారు, బలపరచబడేవారు, రక్షించబడేవారు అనేకులు ఉన్నారు. కాబట్టి ఈ వీడియోను షేర్ చేయడం ద్వారా మీరు సువార్తను ప్రకటించిన వారవుతారు. గాడ్ బ్లెస్ యూ.